ನೀನ್ ಒಂದೇ ಒಂದ್ ಮಾತಾಡಿದ್ರು ಕೂಡ ನನ್ನ ಅಪ್ಪನ್ನು ನಿನ್ನ ಅಮ್ಮನ್ನು ಕರೆಸಿ ನೀನ್ ಮಾಡಿರೋ ಈ ಕೆಲ್ಸದ ಬಗ್ಗೆ ಅವ್ರಿಗೆ ಹೇಳ್ಬಿಡ್ತೀನಿ. ಹೇಳು ಅಂತ್ಯಾ? ಹೇಳು. ಬೇಡ ಭಾವ. ಭಯ ಆಗ್ತಿದೆ ಅಲ್ಲ? ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗುತ್ತೆ ಅಂತ ನೀನೇ ಇಷ್ಟೊಂದು ಭಯ ಪಡ್ತಿದ್ರೆ ಮಾಡದೇ ಇರೋ ತಪ್ಪನ್ನ ಅವಳ ಮೇಲೆ ಹಾಕಿ ಎಲ್ಲರ ಮುಂದೆ ಕಳ್ಳಿ ಅನ್ನೋ ಪಟ್ಟ ಕಟ್ಟಬೇಕು ಅಂತಿದ್ಯಲ್ಲ, ಅವಳಿಗೆಷ್ಟು ಭಯ ಆಗ್ಬೇಡ, ಅವಳಿಗೆಷ್ಟು ನೋವಾಗ್ಬೇಡ. ಅದ್ರ ಬಗ್ಗೆ ಒಂದ್ಸಲ ಆದ್ರೂ ಯೋಚನೆ ಮಾಡಿದ್ಯಾ? ಅವಳು ಈ ಮನೆಗೆ ಶಾಶ್ವತವಾಗಿರೋದಕ್ಕೇನು ಬಂದಿಲ್ಲ. ನನ್ನ ಅಪ್ಪ ನಿನ್ನ ಅಮ್ಮ ಬಾ ಅಂತ ಬಲವಂತ ಮಾಡಿದ್ದಕ್ಕೆ 4 ದಿನ ಇರೋದಕ್ಕೋಸ್ಕರ ಬಂದಿರೋದು. ಅಮಾವಾಸ್ಯೆ ಕಳೆದ್ಮೇಲೆ ಅವಳು ಕೂಡ ಹೊರಟೋಗ್ತಾಳೆ. ಇನ್ನೊಂದ್ಸಲ ಅವಳು ಈ ಮನೆ ಬಿಟ್ಟು ಹೋಗೋದಕ್ಕೆ ಈ ಥರ ಕಿತ್ತೋಗಿರೋ ಪ್ಲಾನ್ ಮಾಡಿ ಹುಚ್ಚುಚ್ಚಿಯಾಗಿ ಏನಾದರೂ ಆಡ್ದಿಯೋ ನಾನೇ ನಿನ್ನ ಮನೆಯಿಂದ ಆಚೆ ಹಾಕ್ಬಿಡ್ತೀನಿ. ಅರ್ಥ ಆಯ್ತಾ? ಅವಳನ್ನ ಕಳ್ಳಿ ಮಾಡಕ್ ಹೋದ್ರೆ ಏನು ನಿನ್ನ ಮದ್ವೆನೆ ಕಳ್ತನ ಮಾಡಿರೋ ಹಾಗೆ ಫೀಲ್ ಆಗ್ತಿದ್ಯಾ? ಅಂದ್ರೆ ಅವಳಂದ್ರೆ ನಿನಗೆಂಥ ಪ್ರೀತಿ ಅಂತ ಅರ್ಥ ಆಗ್ತಿದೆ. ಮಾಡ್ತೀನಿ. ನಾನ್ ಬೇಡ ಅಂದು ಅವಳ ಹಿಂದೆ ಹೋಗ್ತಾ ಇದ್ರೆ ಈ ಪರ್ಣಿಕ ಏನ್ ಮಾಡ್ತಾಳೆ ಅಂತ ತೋರಿಸ್ತೀನಿ. ಇಲ್ಲಿವರೆಗೂ ನನ್ನ ಪ್ರೀತಿನ ಮಾತ್ರ ನೋಡಿದ್ಯಾ. ಇನ್ನು ಮೇಲೆ ಈ ಪರ್ಣಿಕ ಹಠ ಹಿಡಿದ್ರೆ ಅಂತ್ಯ ಆಗೋ ತನಕ ಬಿಡಲ್ಲ ಅನ್ನೋದು ನಿಮ್ಮಿಬ್ರಿಗೂ ಗೊತ್ತಾಗತ್ತೆ. ಮಾಡ್ತೀನಿ, ಮಾಡಿ ತೋರಿಸ್ತೀನಿ. ನಾನ್ ನಿನ್ನನ್ನ ಪಡ್ಕೋತೀನಿ ಭಾವ. ಏನು ಎಲ್ಲ ನೋಡಿದ್ಯಾ? ಎಲ್ಲ ಕೇಳಿಸ್ಕೊಂಡ್ಯಾ? ನೋಡಿದ್ರು ಏನ್ ಮಾಡ್ತ್ಯಾ? ಏನ್ ಹೇಳ್ತ್ಯಾ? ನಾನ್ ಹೇಳ್ಬಿಟ್ರೆ ಅವ್ರು ನಂಬ್ತಾರಾ? ನಂಬಲ್ಲ. ನಂಬದೇ ಇರೋರ್ಗೆ ಹೇಳಿನೂ ಪ್ರಯೋಜನ ಇಲ್ಲ. ಮತ್ತೆ ಒಂದ್ ವೇಳೆ ನಂಬದ್ರೆ? ನಂಬೋರ್ಗ್ ಹೇಳಿದ್ರು ಪ್ರಯೋಜನ ಇಲ್ಲ. ಅಷ್ಟಕ್ಕೂ ಏನ್ ನೋಡ್ದೆ ಹೇಳು? ನೀನೇನ್ ಅನ್ಕೊಂಡ್ಯೋ ಅದೇ. ಏನು ಅರ್ಥ ಆಗ್ತಿಲ್ಲ. ಛೇ. ಅಷ್ಟಕ್ಕೂ ಆ ಹುಡುಗಿ ಯಾರು? ಆ ಪುಣ್ಯ ಅವಳನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾಳೆ. ಅವಳಿ ಮನೆ ಕಾಲಿಟ್ಟಾಗ್ಲಿಂದನೂ ನಾವು ಮಾಡೋಂಥ ಎಲ್ಲ ಕೆಲ್ಸಗಳು ಹಾಳಾಗ್ತಿದೆ. ನಾವು ಕಷ್ಟಪಟ್ಟು ಮಾಡಿರೋ ಪ್ಲಾನ್ಗಳೆಲ್ಲ ನಾಶ ಆಗೋಗ್ತದೆ. ಇಷ್ಟೆಲ್ಲ ಅವಳಿಂದನೇ ಆಗ್ತಿರೋದು ಅಂತ ನನ್ನ ಅನುಮಾನ. ಇನ್ನು 10 ವರ್ಷ ಕೂಡ ಆಗಿಲ್ಲ. ಅವಳಿಗೆ ಅಷ್ಟು ಶಕ್ತಿ ಇದೆ ಅಂತ ನನಗನ್ಸಿಲ್ಲ. ನೋಡೋಕೆ ಸಾಧಾರಣವಾದ ಮಗು ಥರನೇ ಇದ್ದಾಳೆ, ಆದರೆ ಮಾತಾಡಿದ್ರೆ ಮಾತ್ರ ಎಲ್ಲ ಗೊತ್ತಿರೋ ಹಾಗೆ ಮಾತಾಡ್ತಾಳೆ. ಹೌದಾ? ಅವಳು ಹುಡುಗಿ ಅಲ್ವಾ? ಹುಡುಗಿ ಬದಲು ಇನ್ಯಾರಾದ್ರೂ ಬಂದಿದ್ದಾರಾ? ತುಂಬ ಚೆನ್ನಾಗಿದೆ. ನಾನೊಬ್ಳು ಮನುಷ್ಯಳು. ನಿನಗೇನಾಗಿದೆ? ಅಂದ್ರೆ ನಾನು ಮನುಷ್ಯಳಲ್ವಾ? ನನ್ನ ಮಾತಿನ ಅರ್ಥ ನೀನೊಬ್ಳು ಮಾಂತ್ರಿಕಳು ಅಂತ. ಒಂದು ಸಾರಿ ಕಣ್ಮುಚ್ಚಿ ನೋಡಿದ್ರೆ ಆ ಹುಡುಗಿ ಯಾರು, ಆ ಪುಣ್ಯ ಯಾಕೆ ಅವಳನ್ನ ಕರ್ಕೊಂಡು ಬಂದ್ಲು ಅಂತ ನಿನ್ ಗೊತ್ತಾಗೋಗುತ್ತೆ ತಾನೆ. ಕಣ್ಣು ಮುಚ್ಕೊಂಡು ಹೇಳೋ ಅಷ್ಟು ಶಕ್ತಿ ನನಗಿಲ್ಲ. ಅಂಜನ ಹಾಕಿ ನೋಡ್ಬೇಕಾದ್ದೆ. ಅಂಜನ ಅಂದ್ರೆ ಅಮೃತಾಂಜನ ಹಾಕಿದ ತಕ್ಷಣ ಗೊತ್ತಾಗ್ಬಿಡಕ್ಕೆ? ಅದ್ರ ಬಗ್ಗೆ ಇಷ್ಟೊಂದು ಯೋಚನೆ ಮಾಡೋದು ಬೇಕಾಗಿಲ್ಲ. ಇಷ್ಟ ಇಲ್ಲ ಅಂದ್ರೆ ಹೊರಗಡೆ ಕಳಿಸ್ಬಿಡು. ಕಷ್ಟ ಅನ್ಸದ್ರೆ ಮೇಲ್ ಕಳಿಸ್ಬಿಡು. ಭೂತಕಿ, ನೀನ್ ನಕ್ಕದ್ಯಾ? ಇಲ್ಲ. ಮತ್ತೆ ಆ ನಗು ಶಬ್ದ ಎಲ್ಲಿಂದ ಬಂತು? ಆ ನಾಗಮ್ಮನ ಸಾಯಿಸೋದಿಕ್ಕೆ ನೀನೇ ಸರಿಯಾದವಳು. ಅವಳ ಪ್ರಾಣ ಪೂರ್ತಿ ಪುಣ್ಯ ಮೇಲೆ ಇದೆ. ಆ ಪುಣ್ಯನ ಸಾಯಿಸಿದ್ರೆ ಆ ನೋವಲ್ಲಿ ನಾಗಮ್ಮನೂ ಸಾಯ್ತಾಳೆ. ನೋಡ್ದ್ಯಾ, ಇಲ್ಲಿ ಯಾರು ಇಲ್ಲ ಅಂತಂದ್ಮೇಲೆ ನಗು ಶಬ್ದ ಎಲ್ಲಿಂದ ಬರ್ತಿದೆ? ಇದೆಲ್ಲ ಆ ಮರಿ ರಾಕ್ಷಸಿ ಮಾಡ್ತಾ ಇದ್ದಾಳೆ ಅಂತ ನನ್ನ ಅನುಮಾನ. ಹಾಗಾದ್ರೆ ಅವಳ ವಿಷಯನ ಸದ್ಯದಲ್ಲೇ ಮುಗಿಸ್ತೀನಿ.
ಭೂತಕ್ಕೆ ಅದೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನ ಬೇಗ ಮಾಡು. ಇಲ್ಲ ಅಂದ್ರೆ ನನ್ನ ಮಗಳು ಪರ್ಣಿಕಾ ಹುಚ್ಚಿ ಆಗ್ಬಿಡ್ತಾಳೆ. ಯಾಕೆ? ಅವಳ ಭಾವನ್ಗೋಸ್ಕರ. ಅವನೇನೋ ಆ ಪುಣ್ಯ ಹಿಂದೆ ತಿರುಗ್ತಾ ಇದ್ದಾನೆ, ಇವಳು ಅವನನ್ನ ಬಿಟ್ಟು ನನ್ನ ಹಿಂದೆ ತಿರುಗ್ತಾ ಇದ್ದಾಳೆ. ನಾನು ಹೋಗಿ ಅನಿರುದ್ಧ ಹಿಂದೆ ಸುತ್ತಾ ಇದ್ದೀನಿ. ನಿಧಿ ಬೇಕು ಅಂದ್ರೆ ಆ ಪುಣ್ಯ ನಾವು ಕಾಪಾಡ್ಕೋಬೇಕು. ನನ್ನ ಮಗಳು ಬೇಕು ಅಂತಾನೆ ಆ ಪುಣ್ಯ ಸಾಯ್ಲೇಬೇಕು. ತಡ ಆದ್ರೆ ನಿನ್ನ ಮಗಳು ಭಾವನ್ಗೋಸ್ಕರ ಪುಣ್ಯನ್ ಬೇಕಾದ್ರೂ ಸಾಯಿಸ್ತಾಳೆ. ಮದುವೆ ಮಾಡದೇ ಇದ್ರೆ ನೀನನ್ನು ಸಾಯಿಸ್ತಾಳೆ. ಹುಷಾರಾಗಿರು. ಅನಿರುದ್ಧಗೋಸ್ಕರ ಅವಳು ಏನು ಬೇಕಾದ್ರೂ ಮಾಡ್ತಾಳೆ, ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾಳೆ. ಭೂತಕ್ಕೆ ನೀನೇ ಏನಾದ್ರೂ ಒಂದು ಮಾಡಿ ಈ ಪ್ರೀತಿ ಕಥೆನ ಮುಗಿಸ್ಬೇಕು. ಮುಗಿಸೋ ದಾರಿ ಸಿಗುತ್ತೆ. ನನಗ್ ದಾರಿ ಸಿಕ್ತು. ಆ ಪುಣ್ಯ ಚರಿತ್ರೆನ ಮುಕ್ತಾಯ ಮಾಡೋದಕ್ಕೆ ಅದ್ಭುತವಾದ ದಾರಿ ಸಿಕ್ತು. ಮಾಲಾ, 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 ಎಲ್ಲಿಗೆ ಹೋಗಿದ್ದಾಳೆ? ಮಾಲಾ, ಪರ್ಣಿಕಾ, ಮಾಲನೆಲ್ಲಾದ್ರೂ ನೋಡಿದ್ಯಾ? ನನಗೆ ಅವ್ರನ್ನ ನೋಡೋದನ್ನ ಬಿಟ್ಟು ನನ್ಗೇನ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡಿದ್ಯಾ? ಇಲ್ಲೆಲ್ಲೋ ಆಡ್ತಾ ಇರ್ತಾಳೆ, ಹೋಗ್ ಹುಡುಕು. ಸ್ವಲ್ಪ ನಗ್ತೀಯಾ? ಯಾಕೆ? ಆ ಮುಖ ಯಾವಾಗ್ಲೂ ಇರ್ವೇನೋ ಜಿರಳೇನೋ ಕಚ್ಚಿ ತರಾನೇ ಇಟ್ಕೊಂಡಿರ್ತೀಯಲ್ಲ, ಅದಕ್ಕೆ. ಆ ಸಿಡುಕ್ ಮುಖನ ನೋಡಕ್ಕಾಗ್ತಾ ಇಲ್ಲ. ಹೌದಾ? ಹಾಗಿದ್ರೆ ನಿನ್ಗೋಸ್ಕರ ನಗ್ತೀನಿ ಬಿಡು. ಸಾಕ್ 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 ಸಾಕು. ಈ ಥರ ನಗಕ್ಕಿಂತ ಆ ಸಿಡುಕ್ ಮೂತಿನೇ ವಾಸಿ. ಎಷ್ಟೇ ಪೊಗರು ನಿಂಗೆ, ನನ್ನ ಮುಖನೇ ಸಿಡುಕ್ ಮೂತಿ ಅಂತ್ಯ. ಮಾಡ್ತೀನಿರು. ಪರ್ಣಿಕಾ, ಪುಣ್ಯನೆಲ್ಲಾದ್ರೂ ನೋಡಿದ್ಯಾ? ಅವರಾ? ಬೇಡ, ಹೀಗೆ ಕೋಪದಲ್ಲಿ ಹೇಳಿದ್ರೆ ಭಾವ ಕೂಡ ಪುಣ್ಯನ್ ತರನೇ ಹೇಳ್ತಾರೆ. ಅದಕ್ಕೆ ಬೇರೆ ದಾರಿಲಿ ಹೋಗಿ ನಕ್ಕೊಂಡು ಅಂದವಾಗಿ ಆನಂದವಾಗಿ ಹೇಳ್ತೀನಿ. ಅವ್ರನ್ನ ನೋಡೋದನ್ನ ಬಿಟ್ಟು ನನಗ್ ಬೇರೆ ಕೆಲ್ಸ ಇಲ್ಲ ಅಂತ ಅನ್ಕೊಂಡಿದ್ಯಾ ಭಾವ? ಹುಚ್ಚಾಕ ಸ್ವಲ್ಪ ಜಾಸ್ತಿ ಆದಂಗಿದೆ. ಏನ್ ಭಾವ? ಅದೇ ಹುಚ್ಚು. ನನಗೆ ಹುಚ್ಚ? ನನಗ್ ಹುಚ್ಚ? ಪುಣ್ಯ ಎಲ್ಲಿಗೆ ಹೋಗ್ತಾ ಇದ್ದಾಳೆ? ಪುಣ್ಯ, ನನಗ್ ಹುಚ್ಚೇನು ಭಾವ? ನನ್ ಪ್ರಶ್ನೆಗೆ ಉತ್ತರ ಕೊಟ್ಟು ಹೋಗು. ಸೈಡಿಗೆ ಹೋಗಿ ಹುಚ್ಚಿ. ನಾನು ಮೆಂಟಲ್ಲ. ಛೇ, ಬಾ ಬಾ ಪುಣ್ಯ, 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 ಬಾ. ಅನಿರುದ್ಧ್, ಬೇಗ ಬಾ. ಏನಾಯ್ತು? ಬೇಗ ಬಾ ಪುಣ್ಯ. ಅನಿರುದ್ಧ್, ಬಾ.
ನೋಡಿದ್ದು ಸಾಕು, ಇವಾಗ ಎದ್ದೇಳಿ. ಚೀಚಿ, ಆ ಪಾಪಿಷ್ಟ ನಿಧಿಗೋಸ್ಕರ ಆ ಪುಣ್ಯನ್ ಕರ್ಕೊಂಡ್ ಬಂದು ನೆತ್ತಿ ಮೇಲೆ ಇಟ್ಕೊಂಡಿದ್ದಾರೆ. ಅವಳು ಬೇರೆ ನನ್ ಭಾವನ್ ಜೊತೆ ಥೈತ ಕಾಡ್ತಿದ್ದಾಳೆ. ಅವಾಗವಾಗ ನೋಡೋದೆ ಕಷ್ಟ ಅಂತ ಅನ್ಕೊಂಡ್ರೆ ದಿನ ಅವ್ರ ರೊಮ್ಯಾನ್ಸ್ನ ನೋಡ್ಬೇಕಾಗಿದೆ. ಛೇ, ನನಗೇನಾದ್ರೂ ಮಂತ್ರ ಬರೋ ಹಾಗಿದ್ದಿದ್ರೆ ಅವಳಿಗೆ ಶಾಪ ಹಾಕ್ಬಿಡ್ತಿದ್ದೆ. ತಥಾಸ್ತು ತಥಾಸ್ತು. ಯಾರು? ಯಾರದು? ಯಾರು ಮಾತಾಡ್ತಿಲ್ವಲ್ಲ? ನನ್ ಕಣ್ಮುಂದೆ ಬನ್ನಿ. ನಮ್ಮಮ್ಮನ್ನು ಮಾವಯ್ಯನೂ ಕರೀಲ? ಯಾರು? ಮಾತಾಡಿ. ಯಾರೋ ನೀನು? ಏನೋ ಸಹಾಯ ಮಾಡಕ್ ಬಂದಿರೋ ಜೊತೆ ಮರ್ಯಾದೆ ಕೊಡ್ದೆ ಮಾತಾಡ್ತೀಯಾ? ಏನು? ನೀನು ನನಗ್ ಸಹಾಯ ಮಾಡೋದಕ್ ಬಂದಿದ್ಯಾ? ಯಾವತ್ತಾದ್ರೂ ನಿನ್ನ ಅವತಾರ ನೋಡ್ಕೊಂಡಿದ್ಯಾ? ಯಾರಾದ್ರೂ ಒಬ್ರು ಸಹಾಯ ಮಾಡಿಲ್ಲ ಅಂದ್ರೆ ನಿನ್ ಕೆಲ್ಸ ನಿನಗ್ ಮಾಡ್ಕೊಳಕ್ ಬರಲ್ಲ. ನೀನು ನನಗ್ ಸಹಾಯ ಮಾಡ್ತೀಯಾ? ಮೈ ಮೇಲಿರೋ ಒಡವೆಗಳು ಮತ್ತೆ ಆಡಂಬರಗಳನ್ನ ಬಿಟ್ಟು ಮನುಷ್ಯರನ್ನೆಲ್ಲ ನಂಬೋದನ್ನ ಬಿಟ್ಬಿಟ್ಟಿದ್ದೀರಾ ಅನ್ನೋದು ಮರ್ತೋದೆ. ಸರಿ, ನಾನು ಏನು ಅಂತ ತೋರಿಸ್ತೀನಿ ನೋಡಿ. ಈಗ್ಲಾದ್ರೂ ನಾನು ನಿಮ್ಗೆ ಸಹಾಯ ಮಾಡ್ಬೋದು ಅಂತ ನಂಬ್ತೀರಾ? ನಂಬ್ತೀನಿ. ಅಷ್ಟಕ್ಕೂ ನೀನ್ಯಾಕೆ ನನಗ್ ಸಹಾಯ ಮಾಡ್ತಿದ್ಯಾ? ನನ್ ಮೇಲಿರೋ ಅಭಿಮಾನದಿಂದನಾ? ಪುಣ್ಯನ್ ಮೇಲಿರೋ ದ್ವೇಷದಿಂದ. ನಿಜನಾ? ನಿನಗೂ ಅವಳ ಮೇಲೆ ಸೇಡಿದ್ಯಾ? ಇದೆ. ಏನಾ ಸೇಡು? ನಿನ್ಗೆ ನಿನ್ ಭಾವನ್ ಜೊತೆ ಮದ್ವೆ ಆಗೋದ್ ಮುಖ್ಯನಾ ಅಥವಾ ನನ್ ಸೇಡಿನ ವಿಚಾರ ಮುಖ್ಯನಾ? ನನ್ಗೆ ನನ್ ಭಾವ ಬೇಕು. ಹೇಳು, ಭಾವ ನನ್ನನ್ನ ಮದ್ವೆ ಮಾಡ್ಕೋಬೇಕು ಅಂದ್ರೆ ನಾನ್ ಏನ್ ಮಾಡ್ಬೇಕು? ಈಗಿಂದೀಗ್ಲೇ ಪುಣ್ಯನ ಮನೆಯಿಂದ ಹೊರಗೆ ಹಾಕ್ಬೇಕು. ಅವಳು ಹೋಗ್ತಾ ಇಲ್ವಲ್ಲ? ಮೇಲಾಗಿ ನಮ್ಮಮ್ಮ ಮತ್ತೆ ಮಾವಯ್ಯ ಕೂಡ ಅವಳನ್ನ ಕಳಿಸ್ತಾ ಇಲ್ಲ. ಒಂದ್ ವೇಳೆ ನಾನ್ ಹೇಳ್ದ ಹಾಗೆ ಮಾಡಿದ್ರೆ ಯಾರ್ ಕಣ್ಣಿಗೂ ಕಾಣ್ದೇ ಇರೋ ಹಾಗೆ ಪುಣ್ಯ ಈ ಮನೆ ಬಿಟ್ಟು ಹೋಗ್ಬಿಡ್ತಾಳೆ. ಆಗ ನಿನ್ಗೆ ಭಾವನ್ಗೆ ಮದ್ವೆ ಆಗುತ್ತೆ. ನಿಜನಾ? ನನ್ ಭಾವನ್ ಜೊತೆ ನನ್ ಮದ್ವೆ ಆಗುತ್ತೆ ಅಂದ್ರೆ ನೀನ್ ಏನ್ ಹೇಳಿದ್ರು ಮಾಡ್ತೀನಿ. ಹೇಳು, ನಾನ್ ಏನ್ ಮಾಡ್ಬೇಕು? ಮನೆ ಒಳಗಡೆ ಇರೋ ಆ ಶಕ್ತಿ ಆಯುಧನ ತಂದು ಊರಾಚೆ ಹಾಕ್ಬೇಕು. ಅಮ್ಮ, ಆ ಶಕ್ತಿ ಆಯುಧ ತಂದ್ರೆ ನಮ್ಮತ್ತೆ ನನ್ನನ್ನ ಸಾಯಿಸ್ತಾರೆ. ಅದು ಅಲ್ದೆ ಅದಿಲ್ದೆ ಹೋದ್ರೆ ನನ್ ಭಾವನ ಆ ಭುಜಂಗ ಸಾಯಿಸ್ತಾನೆ. ಭುಜಂಗನಿಗ್ ಬೇಕಾಗಿರೋದು ನಿಮ್ ಭಾವ ಅಲ್ಲ, ಆ ಪುಣ್ಯ. ಆ ಶಕ್ತಿ ಆಯುಧ ಇರೋದ್ರಿಂದ ಭುಜಂಗನಿಗೆ ಆ ಪುಣ್ಯನ ಸಾಯಿಸೋದಿಕ್ಕೆ ಆಗ್ತಿಲ್ಲ. ಅದನ್ನೇನಾದ್ರೂ ನಿನ್ ಮನೆಯಿಂದ ಆಚೆ ಹಾಕ್ದೆ ಅಂದ್ರೆ ಆ ಪುಣ್ಯ ಸಾಯೋದು, ನಿನಗ್ ನಿನ್ ಭಾವನ್ ಜೊತೆ ಮದ್ವೆ ಆಗೋದು ಖಂಡಿತ. ನಿಜನಾ? ನನ್ ಭಾವಂಗೇನೂ ಆಗಲ್ಲ ಅಲ್ವಾ? ಏನೂ ಆಗಲ್ಲ. ಒಂದ್ ವೇಳೆ ಆ ಭುಜಂಗ ನಿನ್ ಭಾವನ ಹತ್ರ ಬಂದ್ರೆ ನಾನ್ ನೋಡ್ಕೋತೀನಿ. ಕರೆಕ್ಟೇ, ಆದ್ರೆ ಆ ಶಕ್ತಿ ಆಯುಧನ್ ತರಕ್ ಮಾತ್ರ ನನ್ನ ಹತ್ರ ಆಗಲ್ಲ. ಈ ನಾಣ್ಯನ ತಗೊಂಡು ಹೋಗಿ ಆ ಪುಣ್ಯನ್ ಸೆರ್ಗ ಕಟ್ಟು. ಇದ್ರಲ್ಲಿರೋ ಮಂತ್ರಶಕ್ತಿಯಿಂದ ಪುಣ್ಯ ನಿನ್ವಶ ಆಗ್ತಾಳೆ. ನೀನ್ ಏನ್ ಹೇಳ್ತೀಯೋ ಅದನ್ನ ಮಾಡ್ತಾಳೆ. ಅಂದ್ರೆ ಆ ಪುಣ್ಯನ ಹತ್ರನೇ ಶಕ್ತಿ ಆಯುಧನ್ ತರಿಸಿ ಸಿಕ್ಕಾಕ್ಸ್ಬೇಕು ಅಷ್ಟೇ ಅಲ್ವಾ?
ಈಗ್ಲೇ ಹೋಗಿ ಆ ಕೆಲಸ ಮಾಡ್ತೀನಿ. ನಾಗಮ್ಮ, ನಿನ್ ಪುಣ್ಯ ಸಾವಿನ ಹತ್ರ ಇದ್ದಾಳೆ. ಈ ಸಲ ಅವಳನ್ನ ನನ್ನಿಂದ ಕಾಪಾಡೋದಕ್ಕೆ ಯಾರಿಂದಲೂ ಆಗಲ್ಲ. ಓ, ಅಡ್ಗೆ ಮನೇಲಿ ಹಾಲ್ ಕಾಯಿಸ್ತಿದ್ಯಾ ಪುಣ್ಯ? ಹಾಲ್ನ ಅಡ್ಗೆ ಮನೇಲಿ ಕಾಯಿಸ್ದೆ ಬಚ್ಚಲ್ ಮನೇಲಿ ಕಾಯಿಸ್ತಾರಾ? ಸುಮ್ನೆ ಕೇಳಿದೆ ಪುಣ್ಯ. ನಿನ್ ಟೈಮ್ ಹತ್ರ ಬಂದಿದೆ ಕಣೆ. ಆ ಶಕ್ತಿ ಆಯುಧನ ನಿನ್ ಹತ್ರ ತೆಗೆಸ್ತೀನಿ. ಅದಾದ್ಮೇಲೆ ನಿನ್ನನ್ನ ಮನೆಯಿಂದ ಆಚೆ ಹಾಕ್ತೀನಿ. ನೀನ್ ಹೋದ್ಮೇಲೆ ಭಾವನ್ನ ನನ್ನ ಸ್ವಂತ ಮಾಡ್ಕೋತೀನಿ. ಇರು ಪುಣ್ಯ, ಎಲ್ಲಿಗ್ ಹೋಗ್ತಿದ್ಯಾ? ಮಾಲಾ ಹಾಲ್ ಬೇಕು ಅಂದ್ಲು, ಕೊಡಕ್ ಹೋಗ್ತಾ ಇದ್ದೀನಿ. ಯಾಕೆ, ನೀನ್ ಹೋಗ್ಕೊಡ್ತೀಯಾ? ನಾನ್ ಹೋದ್ರೆ ಹಾಲ್ ಮಾತ್ರ ಕೊಡ್ತೀನಿ. ಅದೇ ನೀನ್ ಹೋದ್ರೆ ಹಾಲಿನ ಜೊತೆ ಪ್ರೀತಿ ಕೂಡ ಕೊಡ್ತೀಯಾ? ನೀನೇ ಕೊಡು. ಕೊಡ್ಬೇಕು ಅಂದ್ರೆ ನೀನ್ ಜಾಗ ಬಿಡ್ಬೇಕಲ್ವಾ? ಓ ಸಾರಿ, ಹೋಗು. ಯಾಕೆ ಇವಳು ವಿಚಿತ್ರವಾಗಿ ನಡ್ಕೋತಾ ಇದ್ದಾಳೆ? ಯಾವಾಗ್ಲೂ ಮುಖ ಸಿಡುಕೊಂಡೇ ಇರ್ತಾ ಇದ್ಲು, ಇವಾಗ ಯಾಕೋ ಕಿಸಿತಾ ನಿಂತಿದ್ದಾಳಲ್ಲ? ಏನೋ ಇದೆ. ಅವಳೇನ್ ಹಾಗ್ ನೋಡ್ತಿದ್ದಾಳೆ? ಏನಾದ್ರೂ ನನ್ ಮೇಲೆ ಅನುಮಾನ ಬಂದ್ಬಿಡ್ತಾ? ಹೇಗಾದ್ರೂ ಮಾಡಿ ಈ ರೂಪಾಯಿನ ಅವಳ ಸೆರ್ಗ ಕಟ್ಬೇಕು. ಅಮ್ಮ, ಅಮ್ಮ, ಏನಾಯ್ತು ಪರ್ಣಿಕಾ? ಕಾಲು ಉಳುಕ್ಬಿಡ್ತು ಪುಣ್ಯ, ನಡೆಯೋದಕ್ಕೆ ಆಗ್ತಾ ಇಲ್ಲ. ಎಲ್ಲಿ ಉಳ್ಕಿದೆ? ಪಾದದಲ್ಲಿ. ಅಲ್ಲಿ ನೋಡು, ಆ ಸೆಲ್ಫ್ ಅಲ್ಲಿ ಆಯಿಂಟ್ಮೆಂಟ್ ಇದೆ, ಸ್ವಲ್ಪ ತಗೊಂಡ್ ಬರ್ತೀಯಾ? ಸರಿ. ಅಮ್ಮ, ಅಮ್ಮ, ಅಮ್ಮ,